ಇನ್ನು ಪೂರಿ ಜಗನ್ನಾಥ್ ಅವ್ರ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಫಸ್ಟ್ ಕನ್ನಡ ಫಿಲಮ್ ಅದೇ ಹಿಂಗೆ ಅದೊಂದೇ ಫಿಲಮ್ ಮಾಡಿದವ್ರು ಆ್ಯಕ್ಚುಲಿ ಕನ್ನಡದಲ್ಲಿ. ಸೊ ಅವ್ರು ಹೆಂಗಿರ್ತಾರೆ, ಅವ್ರ ಎನರ್ಜಿ ಹೇಗಿರ್ತಾ ಇತ್ತು? ಶಿವಣ್ಣ ಪಿಕ್ಚರ್ ಮಾಡಿದ್ರು. ಹೌದು, ಯುವರಾಜ. ಹೌದು, ಅದು 2 ಮಾಡಿದ್ರು. ಸೊ ಹೆಂಗಿರ್ತಾ ಇತ್ತು ಅವ್ರ ಫೀಡಿಂಗ್ ಎಲ್ಲ? ನನ್ನ ಲೈಫಲ್ಲಿ ನೋಡಿದ ಅತ್ಯಂತ ಕ್ಯಾಶುವಲ್ ಡೈರೆಕ್ಟರ್ ಅಂದ್ರೆ ಅವರೇ. ಓಕೆ. ಅವರು ಟೆನ್ಷನ್ ಇಲ್ಲ, ಅಂದ್ರೆ ಹಿಂಗೆ ಹಿಂಗೆ ಅದೆಲ್ಲ ನಾನು ಡೈರೆಕ್ಟ್ರು ಹಿಂಗೆ ಅದೆಲ್ಲ ಯಾವುದಿರಲಿಲ್ಲ. ಚೆನ್ನಾಗಿದೆ ಸಾಕು ಇಷ್ಟ ಹೇಳಲ್ಲ, ಚೆನ್ನಾಗಿದ್ದ ತಕ್ಷಣ ಸಾಕು ಇಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಜಾಸ್ತಿ ಇದು ಬ್ಯಾಕ್ಗ್ರೌಂಡ್ಗೆ ಅವ್ರು ಜಾಸ್ತಿ ಇರಲಿಲ್ಲ. ಅವರು ಐ ಥಿಂಕ್ 7th ರೀಲ್ ಆಗ ರಾಘಣ್ಣ ಅವರಿದ್ರು. 7ನೇ ರೀಲ್ ಆಗುವಾಗ ಅಂದ್ರೆ ಆಲ್ಮೋಸ್ಟ್ ಇಂಟ್ರೋಲ್ ಬಂದರು, ಫುಲ್ ನೋಡಿದ್ರು. ಒಂದು ಪರ್ಸನ್ ಹೇಳಿದೆ ಇಲ್ಲಿ ಏನೋ ಮಾಡ್ಬೋದು ನೋಡಿ ಅಂತ. ಚೆನ್ನಾಗಿದೆ ಸಾಕು ಬೇಕಾದಷ್ಟೇ ಇತ್ತು ಅಂತ. ಅದು ಟೆಲ್ಸ್ ಅಲ್ಲ. ಇಲ್ಲದ್ರೆ ನಾನು ಇಲ್ದಾಗ ಮಾಡಿದ್ದು ಅದರಲ್ಲಿ 25 ತಪ್ಪು ಹುಡ್ಕೋಕಂತ ಅವ್ರ ಒಳಗೆ ಬಂದಿರುತ್ತೆ, ಬರುವಾಗಲೇ ಬಂದಿರುತ್ತೆ. ಅರ್ಧ ಇರ್ಲಿಲ್ವ ನಾನು ಅಂತ ನಾನೇನೋ ಹೇಳ್ಬೇಕು ಅಂತ ಇರುತ್ತೆ. ಬಟ್ ಅದೆಲ್ಲ ಇವತ್ತಿಗೂ ಹಂಗೆ ಇದ್ದಾರೆ. ಮೊನ್ನೆ ಚಿತ್ರಕ್ಕೆ ಒಂದು ತೆಲುಗು ಚಿತ್ರಕ್ಕೆ ನಾನು ಕನ್ನಡ ವರ್ಷನ್ ಒಂದು ಹಾಡಿದೆ. ಸೊ ಈಸ್ ಸ್ಟಿಲ್ ದ ಸೇಮ್, ವೆರಿ ಸ್ವೀಟ್. ಐ ಥಿಂಕ್ ಟೆನ್ಷನ್ಲೆಸ್ ಕೂಲೆಸ್ಟ್ ಡೈರೆಕ್ಟರ್ ಅಂದ್ರೆ ನಮಗೂ ಲಕ್ಕಿ ಅವ್ರ ಜೊತೆ ಮೊದಲೇ ಕೆಲಸ ಮಾಡಿದ್ದು. ಸರ್, ಇನ್ನು ಆ್ಯಕ್ಚುಲಿ ನಿಮಗೆ ಅಪ್ಪು ಸರ್ ಅಥವಾ ಇಡೀ ದೊಡ್ಡ ಮನೆ ಫ್ಯಾಮಿಲಿಯಿಂದ ಆಗಿರಬಹುದು, ಅಥವಾ ನಿಮಗೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿದೆ ಆಫ್ಟರ್ ಲೈಕ್ ಅಪ್ಪು ಸಿನಿಮಾದ ಹಾಡುಗಳಿಗೆ, ಮ್ಯೂಸಿಕ್ಕಿಗೆ? ನನ್ನ ಜೊತೆ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಐ ಆಮ್ ವೆರಿ ಓಪನ್ ಅಂಡ್ ಹಿಂಗೆ ಬೇಕು ಅಂತ ಹೇಳೋದು. ನನಗೆ ಬೆಸ್ಟ್ ಗಿಫ್ಟ್ ಅನ್ನೋ ನೆಕ್ಸ್ಟ್ ಅಭಿ ಪಿಕ್ಚರ್ಗೆ ಮೊದಲೇ ಬುಕ್ ಮಾಡಿದ್ರು. ಆ್ಯಂಡ್ ಒನ್ ಥಿಂಗ್, ಆ ಕೋರ್ ಟೀಮ್ ಒಳಗೆ ಆ್ಯಡ್ ಮಾಡಿದ್ದು. ಅಂದರೆ ಯಾರನ್ನು ಸೆಲೆಕ್ಟ್ ಮಾಡೋಣ, ಹೆಂಗ್ ಮಾಡೋಣ, ಡಿಸೈನ್ ಇನ್ ದ ಪ್ರಾಜೆಕ್ಟ್ಗೆ ನನ್ನನ್ನು ಒಳಗೆ ಸೇರಿಸ್ಕೊಂಡು, ಅಂದ್ರೆ ಐ ಆಮ್ ಟೀಮ್ ಆಫ್ ದ ಕೋರ್ ಗ್ರೂಪ್. ಅದೇ ದಟ್ಸ್ ಅ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ವೆರಿ ನೆಕ್ಸ್ಟ್ ಪಿಕ್ಚರ್ಗೆ ನಾನು ಅವರ ಒಳಗೆ ಸರ್ಕಲ್ ಅಲ್ಲಿ ಇದೆ. ದಟ್ಸ್ ಬೆಸ್ಟ್ ಗಿಫ್ಟ್. ಸರ್, ಆ್ಯಕ್ಚುಲಿ ಇದರಲ್ಲಿ ವೆರೈಟಿ ಆಫ್ ಸಾಂಗ್ಸ್ ಇತ್ತು. ಬಾರೆ ಅಂದರೆ ಕಲ್ಯಾಣ ಮಂಟಪಕ್ಕೆ ಹೋಗೋಣ, ಅದು ಯಾಕಂದರೆ ಇವತ್ತಿಗೂ ಅದು ಸೂಪರ್ ಹಿಟ್ಟೆ. ಇವತ್ತು ಮದುವೆ ಮನೆಗಳಲ್ಲಿ ಅದು ಕೇಳ್ತಾ ಇರುತ್ತೆ ಹಾಡುಗಳು. ಸೊ ಅಂದರೆ ವೆರೈಟಿ ಸಾಂಗ್ಸ್ ಅಂದರೆ ಪ್ರತಿ ಹಾಡು ಹಿಟ್ಟೇನೆ. ಅಂದರೆ ಏನು ಸೈಕಿ ಇತ್ತು ಆ್ಯಕ್ಚುಲಿ ಇಡೀ ತಂಡದ, ಪ್ರತಿ ಹಾಡು ಹಿಟ್ಟಾಗೋಕ್ಕೆ ಹೆಂಗೆ ಸಾಧ್ಯ? ಯಾಕೆಂದರೆ ಬಿಕಾಸ್ ಎಲ್ಲೋ ಒಂದು ಕಡೆ ಓಕೆ ಇದೊಂದು 4 ಸಾಂಗ್ ಇದೆ, ಇವತ್ತಿಗೆ ಸಿನಿಮಾಗಳು ರಿಲೀಸ್ ಆಗಿರುವಾಗ ನೋಡಿರ್ತೀವಿ, ಯಾವುದೋ 1 ಸಾಂಗ್ ಹಿಟ್ಟಾಗುತ್ತೆ, ಒಂದು 2 ಸಾಂಗ್ ಹಿಟ್ಟಾಗುತ್ತೆ, ಆ ಥರದ್ದೆಲ್ಲ. ಪ್ರತಿ ಸಾಂಗು ಹಿಟ್ಟಾಗಬೇಕು ಅಂತಂದರೆ ಅದು ಹಿಂದೆ ಎಷ್ಟೆಲ್ಲ ಹೆಂಗೆ ಕೆಲಸ ಮಾಡಿದ್ರಿ ಅಂತ? ಇಲ್ಲ, ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ನಾನು ನಾನು ಬೈ ಹಾರ್ಟ್ ಹೇಳ್ತಾ ಇದ್ದೀನಿ, ಐ ವಿಲ್ ಗಿವ್ ಮೈ 100% ಪ್ರತಿ ಪಿಕ್ಚರಿಗೂ. ನಾನು ಹೊಸಬರು, ಹಳಬರು, ದೊಡ್ಡವರು, ಚಿಕ್ಕವರು ನೋಡಲ್ಲ. ಬಟ್ ನನ್ನ ಪರ್ಸ್ನಲ್ ಆಗಿ ಐ ಗಿವ್ ಇಟ್ 100%. ಆಮೇಲೆ ಇನ್ನೊಂದು ಯಾವನ ಮೇಲಿಂದ ಎನರ್ಜಿ ಬರುತ್ತೆ ಹಿಟ್ಟಾಗಕ್ಕೆ. ಬಟ್ ನಂದು ಲಕ್ಕಿ ಅಂದರೆ ನಂದು ಯಾವುದು ಮಾಡಿದ್ದೀನ ಪಿಕ್ಚರಲ್ಲಿ, ಪಿಕ್ಚರ್ ನಾನು ಹೇಳೋದು ಎಬವ್ ಆ್ಯಾವ್ರೇಜ್ ಇದ್ರೆ 5ಕ್ಕೆ 5 ಹಿಟ್ ಆಗಿದೆ ಎಲ್ಲ. ಫ್ರಮ್ ಉಪೇಂದ್ರ ಎಲ್ಲ ಥ್ರೋಟ್ ಕರಿಯ ನಿನಗಾಗಿ ಜಾಸ್ತಿ. ನಾನು 50-50 ನಾನೆಲ್ಲ ಮಾಡಿಲ್ಲ. ಸಾಧಾರಣ ಎಲ್ಲ ಪಿಕ್ಚರಲ್ಲಿ ಒಂದು ಅಂತ ತೋರ್ಸಕ್ಕಾಗಲ್ಲ. ಎಲ್ಲ ಅರಮನೆ ಆಗಲಿ ಎಲ್ಲ ಆಲ್ ಸಾಂಗ್ಸ್ ಹೆಚ್ಚಾಗಿ ಪಿಕ್ಚರ್ ಒಂದು ಆವ್ರೇಜ್ ಇನ್ನ ಮೇಲೆ ಹೋದ್ರೆ 5ಕ್ಕೆ 5 ವರ್ಕೌಟ್ ಆಗಿದೆ ನನಗೆ. ಸೊ ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ. ಅಫ್ಕೋರ್ಸ್ ಸಿಂಪಲ್ ಕೇಳುಗರಿಗೆ ಐ ಥಿಂಕ್ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಸೊ ಕನ್ನಡಿಗರಿಗೆ ಐ ಥಿಂಕ್ ಇಷ್ಟ ಆಗಿದೆ. ಅದೇ ನನಗೆ ವರದಾನ. ಕರೆಕ್ಟ್. ಸರ್, ನಿಮಗೆ ಈ ಟ್ರ್ಯಾಕಲ್ಲಿ, ಈ ಆಲ್ಬಮಲ್ಲಿ, ಅಪ್ಪು ಆಲ್ಬಮಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಟ್ರ್ಯಾಕ್ ಯಾವುದು? ನನಗೆ ಸೌಂಡಿಂಗ್ ವೈಸ್ ಅಫ್ಕೋರ್ಸ್ ನನಗೆ ಈಗ ಕೇಳಿದ್ರೆ ಎಲ್ಲ ನಾನೇ ಮಾಡಿದ್ದು ಎಲ್ಲ ಇಷ್ಟ ಆಗಿರುತ್ತೆ. ಈಗ ಕೇಳಿದ್ರೆ ತಪ್ಪೆಲ್ಲಿ ಮಾಡಿದ್ದೀನಿ ಹೇಳಿದ್ರೆ 25 ಕಡೆ ಹೇಳ್ತೀನಿ, ಹಿಂಗ್ ಮಾಡಬೇಕಿತ್ತು ಅಂತ. ಬಟ್ ಸ್ಟಿಲ್ ತುಂಬಾ ಮೋಸ್ಟ್ ಫೇವ್ರೆಟ್ ಅಷ್ಟು ಅಮಾಂಗ್ 5-6 ಸೌಂಡಿಂಗ್ ಲೆಕ್ಕಕ್ಕಿದ್ರೆ ಐ ಫೆಲ್ಟ್ ತಾಲಿಬಾನ್ ಎಲ್ಲ ಅರೇಂಜ್ಮೆಂಟ್ ಆಗಲಿ, ದಟ್ ವಾಸ್ ಗುಡ್. ಆಮೇಲೆ ಸೌಂಡಿಂಗ್ ಇನ್ನೊಂದು ಹೇಳ್ಬೇಕಂದ್ರೆ ಇವನ್ ಆ ದೇವರ ಹಾಡಿದು ದ ಅರೇಂಜ್ಮೆಂಟು, ಸೌಂಡಿಂಗ್, ಇದೆರಡು ನನಗೆ ಖುಷಿ. ಬರೀ ಟ್ಯೂನ್ ಅಥವಾ ಮೆಲಡಿ ಲೆಕ್ಕ ಹಾಕಿದ್ರೆ ಎಲ್ಲಿಂದ ಆರಂಭ ಇಸ್ ಮೈ ಯೂಶುವಲ್ ಫೇವ್ರೇಟ್.